ಇಲ್ಲ ಈಗ ಅವರು ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ, ಇದು ರಸ್ತೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಆ ಕೆಲಸ ನಾವು ಮಾಡ್ತೀವಿ. ನೋಡಿ, ವೈಟ್ ಟ್ಯಾಪಿಂಗಿಗೆ ನಮ್ಮ ಗೌರ್ಮೆಂಟ್ ಬಂದ ಮೇಲೆ 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಹೈ ಡೆನ್ಸಿಟಿ ಕಾರಿಡಾರ್ಗೆ 273 ಕೋಟಿ ರೂಪಾಯಿ, ಗ್ರೇಡ್ ಸಪ್ರೇಟರ್ಗೆ 752 ಕೋಟಿ ರೂಪಾಯಿ. ಇದನ್ನ ನಾವು ಗೌರ್ಮೆಂಟಿಂದ, ಅದು ಸರ್ಕಾರ ದುಡ್ಡು, 3,500 ಕೋಟಿ ಒಟ್ಟು 3,500 ಕೋಟಿ ರೂಪಾಯಿನ ವರ್ಕ್ಸ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ವಿ. ಇದು ಬಹಳ ದೊಡ್ಡದ ಕೆಲಸ. ನಾನೇನು ಇದಂತ ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಅದೇ ಅಂತ ಒಂದು ಸ್ಪೆಸಿಫಿಕೇಶನ್ ಇದೆ, ಅದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂಥ ಅವ್ರ ಗೌರವ, ಒಳ್ಳೆ ಜನ ಇದ್ದಾರೆ. ಇದನ್ನ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ವಿಧಾನಸೌಧ ಸುತ್ತಮುತ್ತಲೇ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆಲ್ಲ. ವಿ ಆರ್ ಅಟ್ ಇಟ್. ಚೀಫ್ ಮಿನಿಸ್ಟರ್ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಮೀಟಿಂಗ್ ಮಾಡಿದ ನಾನು ಅವರೆಲ್ಲ ಅಫಿಷಿಯಲಾಗಿ ಕಮಿಟ್ ಆಗಲಿ ಅಂತೇಳಿ ನಾನು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಬೆಂಗಳೂರು ಸಮಸ್ಯೆ ಆದರೆ ಬೆಂಗಳೂರು ಹೊರತಾಗಿ ಹೊರ ಜಿಲ್ಲೆಗಳಲ್ಲೂ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಲ್ಲೂ ಪರಿಹಾರ ಆಗುತ್ತೆ. ಅಲ್ಲೂ ಮಾಡ್ತೀವಿ, ಕೊಟ್ಟಿದ್ದೀವಿ. ಅಲ್ಲೂ 55 ಕೋಟಿ ಕೊಟ್ಟಿದ್ದೀವಿ. ಅಲ್ಲೂ ಮಾಡ್ತೀವಪ್ಪ, ಅಲ್ಲೂ ಮೇಂಟೈನ್ ಮಾಡ್ತೀವಿ. ಕಾರ್ಪೊರೇಷನ್ 2,000 ಕೋಟಿ ಕೊಟ್ಟಿದ್ದೀವಿ. ಏನ್ ಡೈರೆಕ್ಷನ್ ಕೊಟ್ಟಿದ್ದೀರಿ? ಫ್ಲಡ್ಗೆ ಈಗ ಸಾಕಷ್ಟು ಮಳೆ ಆಗ್ತಾ ಇದೆ, ಏನ್ ಡೈರೆಕ್ಷನ್ ಏನ್ ಕೊಟ್ಟಿದ್ರು ಅಧಿಕಾರಿಗಳು? ಸಾಕಷ್ಟು ಮಳೆ ಆಗ್ತಾ ಇದೆ, ಸಮಸ್ಯೆ ಆಗಿದೆ ಸರ್, ಅತಿವೃಷ್ಟಿ ಆಗಿದೆ. ಮೊನ್ನೆ ಅತಿವೃಷ್ಟಿಗೆ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ರೈತರು ನಿಮ್ಮ ಮನವಿ ನೋಡಪ್ಪ, ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ, ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಜಂಟಿ ಸರ್ವೆ ಮಾಡೋಕ್ಕಾಗಿಲ್ಲ. ಮಳೆ ಕಡಿಮೆ ಆದ ತಕ್ಷಣ ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ ಕೊಡ್ತೀವಿ. ಆಳಂದದ ಬಗ್ಗೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಆರೋಪಗಳಿದೆಯಲ್ಲ, ಅವು ಸತ್ಯವಾದಂಥ ಆರೋಪಗಳು. ಅದಕ್ಕೋಸ್ಕರನೇ ಆರೋಪಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ SITಯನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.